ವೆಲ್ಕಮ್ ಟು ಕೃಷಿ ಮೇಳ 2025. ನಾನು ನನ್ನ ತಮ್ಮ ಶರತ್ ಬಂದಿದ್ದೀವಿ. ಓಕೆ, ಏನೆಲ್ಲ ಸಾಧ್ಯವಾಗುತ್ತೋ ಅಷ್ಟೆಲ್ಲ ಕವರ್ ಮಾಡ್ತೀವಿ. ಕೃಷಿಕರಿಗೆ ಉಪಯೋಗ ಆಗಂತ ಅಡ್ವಾನ್ಸ್ ಇಕ್ವಿಪ್ಮೆಂಟ್ಸ್ ಎಲ್ಲ ಇದೆ ಅಲ್ವಾ ಶರು? ನೋಡೋಣ. ಲಾಸ್ಟ್ ಟೈಮ್ ನೋಡಿದ್ದೆ, ತುಂಬಾ ಇಷ್ಟ ಆಗಿತ್ತು. ಸೊ ಅದಕ್ಕೆ ಈ ಸರಿ ಕೂಡ ಬಂದಿದ್ದೀನಿ. ಡ್ರೋನ್ ಬಳಸಿ ಕೃಷಿಗೆ ಯಾವ ತರ ಡ್ರೋನ್ ನ ಬಳಸಬಹುದು ಅನ್ನೋದನ್ನ ಇವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಇಲ್ಲಿ ನಮ್ಮ ನೀವು ಯೂನಿವರ್ಸಿಟಿ ಅವರ? ಇಲ್ಲ ಸರ್, ನಮ್ಮ ಕಂಪನಿ ಕಡೆಯಿಂದ. ಏನ್ ಕಂಪನಿ ಸರ್ ಅದು? ಕ್ರಾಪ್ ಎಕ್ಸ್ಪ್ಲೋರರ್ ಅಂತ ಇದು. ಓಕೆ, ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ? ನಿಮ್ಮ ಸಹಕಾರ ಬೆಂಬಲ ಇರಬೇಕು ಅಂತಂದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಗೈಸ್, ನೋಡಿ ಈ ತರ ಎಂಟ್ರೆನ್ಸ್, ಏನ್ ಕೃಷಿ ಎಂಟ್ರೆನ್ಸ್ ಇದೆಯಲ್ಲ, ಈ ತರ ಜನ ಇದೆ. ಇವತ್ತು ನಾವು ಬಂದಿರೋದು ಆಕ್ಚುಲಿ ನೆನ್ನೆಗೆ ಲಾಸ್ಟ್ ಕೃಷಿ ಮೇಳ, ಆದ್ರೆ ನಾವು ಇವತ್ತು ಬಂದಿದೀವಿ. ಆದ್ರೂ ಜನ ಸಿಕ್ಕಾಪಟ್ಟೆ ಜನ ಇದೆ. ನಮಗೆ ಪಾರ್ಕಿಂಗ್ ಕೂಡ ಜಾಗ ಸಿಗ್ಲಿಲ್ಲ, ಆದ್ರೂ ಕಷ್ಟಪಟ್ಕೊಂಡು ಒಳಗೆ ಏನೋ ಪಾರ್ಕ್ ಮಾಡ್ಬಿಟ್ಟು ಬಂದಿದೀವಿ. ಮತ್ತೆ ಕೃಷಿ ರಿಲೇಟೆಡ್ ಇಕ್ವಿಪ್ಮೆಂಟ್ಸ್, ಹೊಸ ಇಕ್ವಿಪ್ಮೆಂಟ್ಸ್ ಗಳನ್ನ ಬಿಟ್ಟಿದ್ದಾರೆ. ಆ ಇಕ್ವಿಪ್ಮೆಂಟ್ಸ್ ಗಳ ಬಗ್ಗೆ ಸಾಧ್ಯವಾದಷ್ಟು ಅವ್ರ ಕಂಪ್ನಿಯವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಎಕ್ಸ್ಪ್ಲೇನ್ ಮಾಡಕ್ಕೆ ಪ್ರಯತ್ನ ಪಡ್ತೀನಿ. ಏನಾದ್ರು ಮತ್ತೆ ನೋಡಿ, ಅಲ್ಲಿ ಜೋಡಿ ಎತ್ತುಗಳು ಹೋಗ್ತಾ ಇದೆ, ತುಂಬಾ ಚೆನ್ನಾಗಿದೆ. ಇವಾಗಿನ ಕಾಲದಲ್ಲೂ ಯಾರೋ ಎತ್ತುಗಳನ್ನ ಸಾಕ್ತಾರೆ ಅಂದ್ರೆ ರಿಯಲಿ ಗ್ರೇಟ್. ಬನ್ನಿ ನೋಡೋಣ, ಒಂದು ವಿಡಿಯೋ ತೋರಿಸ್ತೀನಿ ಜಲಕ್. ಎಷ್ಟು ಹೈಟ್ ಅವೆ ನೋಡಿ ಸರ್ ಅವು, ಅಲ್ಲ? ಆಲ್ಮೋಸ್ಟ್ 6 feet ಇದಾವೆ ಅವು. ಮಾಡ್ಕೊಂಡಿದ್ರೆ ಮುಂದಿನ ವರ್ಷದವರೆಗೂ ಕಾಯ್ಬೇಕಿತ್ತು. ಏನೋ ನನ್ನ ತಮ್ಮ ಇವತ್ತು ಮನ್ಸು ಮಾಡಿ ಹೋಗೋಣ ಅಂತಂದಿದ್ದಕ್ಕೆ ಬಂದಿದೀವಿ. ನಾವು ಮೇ ಬಿ ಕ್ಲೋಸ್ ಆಗಿರುತ್ತೆ ಅನ್ಕೊಂಡ್ ಬಂದ್ವಿ, ನೋಡಿದ್ರೆ ಇಲ್ಲಿ ಸಿಕ್ಕಾಬಟ್ಟೆ ಜನ ಇದೆ ರೀ. ಸೊ ಮೇ ಬಿ ಭಾನುವಾರ ಆಗಿರೋದಕ್ಕೂ ಇರಬಹುದು, ಇಲ್ಲ ಅಂತಲ್ಲ. ಜನ ಇತ್ತು ನೋಡಿ ಸರ್, ರಿಸೀವ್ ಮಾಡಿ ಶಿಕ್ಷಕರು ಕಾಯ್ತಾ ಇದ್ದಾರೆ. ನಮ್ಮ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳಲ್ಲಿ ಕೋರಿಕೆ. ಆ ಓರಿಗಳು ಇಲ್ಲಿ ಬಂದಿದೆ ಅಲ್ಲ? ಶಾಯಿಸ್ತಾ ಅದು ರಶ್ಮಿಯಾ, ಶಾಯಿಸ್ತಾ ಅದು ರಶ್ಮಿಯಾ. ಎಲ್ಲೇದ್ರು ಆಡಿಟರ್ ಮುಂಭಾಗದಲ್ಲಿ ಬನ್ನಿ. ನಿಮ್ಗೋಸ್ಕರ ಕಾಯ್ತಾ ಇದ್ದಾರೆ. 6 feet ಮೇಲೆ ಸರ್, ಒಂದ್ 6 feet ಗಿಂತ ಜಾಸ್ತಿ ಇಲ್ವಾ ಸರ್? ನೋಡಿ ಹೆಂಗ ಒಳ್ಳೆ ಸೂಪರ್ ಸಾಕ್ಯಾರ. ತುಂಬಾ ಚೆನ್ನಾಗಲ್ಲ ಸರ್? ಏನೇ ಹೆಸರು ಬೇರೆ ಬರ್ದವ್ರೆ. ಸೂಪರ್ ಆಗವ್ರೆ. ರೋಡ್ ನೋಡಿ ಎಷ್ಟು ದೊಡ್ಡ, ತುಂಬಾ ಚೆನ್ನಾಗಿದೆ. ಇದು ನಮ್ಮ ರೈತರಿಗಿರೋ ತಾಕತ್ತು ನೋಡು. ಸೆಲೆಬ್ರಿಟಿಗೆ ಅಷ್ಟೇ ಸೆಲ್ಫಿ ತಗೊಳಲ್ಲ, ಎತ್ತುಗಳಿಗೂ ಸೆಲ್ಫಿ ತಗೊಳ್ತಾರೆ ಏನಾದ್ರೆ. ಸೂಪರ್ ಗುರು. ಇವತ್ತು ಬಂದಿದ್ದು ಸಾರ್ಥಕ ಸರ. ಈ ತರ ಶೆಡ್ಗಳು ಇರುತ್ತೆ. ಶೆಡ್ಗಳು ಒಳಗಡೆ ಎಲ್ಲ ನಿಮಗೆ ಕೃಷಿ ಸಂಬಂಧಪಟ್ಟಂತ ಒಂದೊಂದು ಅಂಗಡಿಗಳನ್ನು ಕಾಣಬಹುದು. ತುಂಬಾ ದೊಡ್ಡದಾಗಿದೆ. ಈ ತರ ಒಂದು ಮಳಿಗೆಗಳು ನಿಮಗೆ ಒಂದು ಕಮ್ಮಿ ಅಂದ್ರೂ ಒಂದು 70ರಿಂದ 80 ಮಳಿಗೆಗಳು ಸಿಗುತ್ತೆ. ಆ ಮಳಿಗೆ ಒಳಗೆ ಬಂದ್ರೆ ಮತ್ತೆ ಚಿಕ್ಕ ಚಿಕ್ಕ ಅಂಗಡಿಗಳು ಇದೆ. ಇದೆಲ್ಲ ಸಿರಿಧಾನ್ಯಗಳದು. ಆ ಕಡೆ ಹೋದ್ರೆ ದ್ವಿದಳ ಧಾನ್ಯಗಳು. ನಿಮಗೆ ಒಂದೊಂದು ಪ್ರಾಡಕ್ಟ್ ಬಗ್ಗೆನೂ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಪ್ರತಿಯೊಂದು ಅವ್ರವ್ರ ಅಂಗಡಿಯವರು ಇದ್ದಾರೆ.
ಕೃಷಿಗೆ ಸಂಬಂಧಪಟ್ಟಂಗೆ. ಕನ್ಫ್ಯೂಸ್ ಆದ್ರ ತೆನೆ ಹೊತ್ತ ಮಹಿಳೆಯರಲ್ಲ ಇವರು, ಸ್ಟ್ಯಾಚ್ಯೂಗಳು ಸುಮ್ಮನೆ ಫೋಟೋ ತಗೊಳಕ್ಕೋಸ್ಕರ ಇಟ್ಟಿರೋದಂಥದ್ದು ಇದು. ನೋಡಿ ಅಲ್ಲಿ ನಮ್ಮ ಚಿಣ್ಕುರುಳಿ ನಿಂತವನು ಯಾರೋ ಫೋಟೋ ತೆಗಿಸ್ತಾನೆ. ಬಹು ಬೆಳೆ ಸಂಸ್ಕರಣಾ ಯಂತ್ರ, ಮರಳು ಒಟ್ಟು ತೆಗೆಯೋ ಯಂತ್ರ. ನೋಡಿ ಏನೆಲ್ಲ ಇದೆ ಕೃಷಿಲಿ. ಇಲ್ಲಿ ಬಂದ್ರೆ ತುಂಬಾ ಇನ್ಫಾರ್ಮೇಶನ್ ಸಿಗುತ್ತೆ. ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಾ, ನೆಕ್ಸ್ಟ್ ಸಾಧ್ಯವಾದ್ರೆ ನೆಕ್ಸ್ಟ್ GKVK ನವೆಂಬರ್ ಅಲ್ಲೇ ಇರುತ್ತೆ ಕೃಷಿ ಮೇಳ, ಬಂದು ವಿಸಿಟ್ ಮಾಡಿ. ನೋಡಿ ಸರ್ ಯಾವ್ಯಾವ ತರ ಅಣಬೆ ಇದೆ. ಸರ್ ನಾವು ಊರಲ್ಲೆಲ್ಲ ಮಾಡ್ತಾರಲ್ಲ ಜೀವಾಮೃತ, ನೋಡು ನೀನ್ ಊರ ಮಾಡಿ ಗಿಡಕ್ಕೆ ಹಾಕ್ತಿದ್ದಿಲ್ಲಪ್ಪ, ಇದೇ ಜೀವಾಮೃತ. 50 ರೂಪಾಯಿ ಲೀಟರ್ ಅಂತ. ನೀನ್ ಫ್ರೀಯಾಗಿ ಮಾಡ್ತೀಯ ಅಲ್ಲಿ ಕುತ್ಕೊಂಡು. ಧಾನ್ಯಗಳಿಗೆ ರಂಗೋಲಿ ಬಿಡಿಸ್ಯಾರ ನೋಡು ಸರ್, ಚೆನ್ನಾಗಿದೆ ಅಲ್ಲ. ನೋಡಿ ಇವೆಲ್ಲ ಧಾನ್ಯಗಳೇ. ನಾನು ಸ್ಟಾರ್ಟಿಂಗ್ ನೋಡ್ಬಿಟ್ಟು ರಂಗೋಲಿ ಅಂದ್ಕೊಂಡೆ ನಾವು. ನೋಡ್ರಿ ಇವೆಲ್ಲ ಧಾನ್ಯಗಳು. ಒಂದು ಡೆಮೋ ಮಾಡ್ಯವನೆ. ಏನ್ ಮಾಡ್ಯವನ ಇವನು? ಏನೋ ನಿನ್ನ ಹೆಸರು? ಹಾ ಏನ್ ಇದೇನು ಅಂತ ಎಕ್ಸ್ಪ್ಲೇನ್ ಮಾಡು ನೀನ್ ಸ್ವಲ್ಪ. ಬರೀ ಇಂಥದೆಯ ನಿಮಗೆ ಗೊತ್ತಾಗಲ್ಲ, ಗೊತ್ತಾಗ್ಬೇಕಲ್ಲ ರೈತರಿಗೆಲ್ಲ. ಹಳ್ಳಿ ಯಾವ ತರ ಇರ್ಬೇಕು ಅನ್ನೋದ್ರೆ ನೀಟಾಗಿ ಒಂದು ಡೆಮೋ ಮಾಡಿ ಇಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಏನೆಲ್ಲ ಇರ್ಬೇಕು ಅಂತ ಇದು ಯೂನಿವರ್ಸಿಟಿಯಿಂದ ಡಿಸ್ಪ್ಲೇ ಇರೋ ಅಂತ ಇದು ಅನ್ಸುತ್ತೆ. ಅಂದ್ರೆ ಯೂನಿವರ್ಸಿಟಿಯವರು ಏನೆಲ್ಲ ಅವಾರ್ಡ್ಗಳನ್ನ ಗೆದ್ದಿದ್ದಾರೆ ಅಂತ ಡಿಸ್ಪ್ಲೇ ಇಟ್ಟಿದ್ದಾರೆ ಅವರು. ಓಕೆ ನಾನು ಇಲ್ಲಿ ಯಾರೋ ಪಾರ್ಟಿಸಿಪೆಂಟ್ ಕೊಡಾಕ್ ಇಟ್ಟಿದ್ದಾರೆ ಅನ್ಕೊಂಡಿದೀನಿ. ಸೂಪರ್ ಕೊಂಡರಿಸಿದ್ರು ಕಣ. ಕೋತಿ ಓಡ್ಸಕ್ಕಿದು ಟೆಕ್ನಾಲಜಿ. ಮೆಕ್ಕೆಜೋಳದ್ದು ಸೆಪ್ಪೆನ ಇದು ಮಾಡೋದು ಚಾಪಿಂಗ್ ಮಿಷಿನ್. ಈ ಕಡೆಯಿಂದ ಕೊಟ್ರೆ ಇವನ್ ತೆನೆ ಕೂಡ ಚಾಪಿಂಗ್ ಮಾಡಿ ಹಾಕುತ್ತೆ ಆ ಕಡೆ ಅಲ್ಲ ಸರ್. ಮೆಕ್ಕೆಜೋಳದ್ದು ಇದನ್ನ ಕತ್ತರಿಸೋದೇನೋ ಇದು. ದನಕರುಗಳಿಗೆ ಮೇವು ಮಾಡ್ಲಿಕ್ಕೆ ಇದು ಯೂಸ್ ಮಾಡ್ತಾರೆ. ಇದೇನು ಇಷ್ಟೊಂದು ಜನ ಅವ್ರು ಏನ್ ತಂದ್ಬಿಟ್ಟು ಬಂದ್ರೆ ನೋಡೋಣ ಅಲ್ಲಿ ಬೆಣ್ಣೆ ಗುಲ್ಕನಂತೆ ಯಾವ ತರ ಇರುತ್ತೆ. ಮಾಡು ಬ್ರೋ, ವಾಟ್ ಎ ಸ್ಮೈಲ್. ಆಫ್ಕೋರ್ಸ್ ಏನಾಗಲ್ಲ, ನೀನ್ ಮಾಡು. ಎಷ್ಟು ಒಂದು ಅದನ್ನ ನಾನು ಸಬ್ಸ್ಕ್ರೈಬರ್ ಹೇಳ್ಬೇಕು, ನೀನ್ ಹೇಳೋದಲ್ಲ. ಚೆನ್ನಾಗಿ ಕಾಣ್ತೀಯ ಇಲ್ಲ ಅಂತ. ಎಷ್ಟು ಒಂದು 50 ರೂಪಾಯಿ. ಅಲ್ಲಲ್ಲ ಟ್ಯಾಂಕ್ ಚಿನ್ನ. ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು. ಸರ್ ನೀನ್ ಇಷ್ಟೊತ್ತರ್ಗು ಕಾಯ್ತಾ ಇದ್ದು ಬಂತು ಕಣ ಆಹಾರ ಮಳಿಗೆ. ಇಲ್ಲಿ ಮಾತ್ರ ಜನನೇ ಇಲ್ಲ ನೋಡ ಅಷ್ಟು. ಅಂದ್ರೆ ಎಲ್ಲ ಹೊಟ್ಟೆ ತುಂಬಿಟ ಇದೆ ಜನಕ್ಕೆ. ಯಾರಿಗೂ ಊಟ ಬೇಡ ಅನ್ಸುತ್ತೆ. ಡ್ರೋನ್ ಬಳಸಿ ಕೃಷಿಲಿ ಯಾವ ತರ ಡ್ರೋನ್ ನ ಬಳಸಬಹುದು ಅನ್ನೋದನ್ನ ಇವರು ಎಕ್ಸ್ಪ್ಲೈನ್ ಮಾಡ್ತಾರೆ ಇಲ್ಲಿ. ನೀವು ಯೂನಿವರ್ಸಿಟಿ ಅವರ ಕಂಪನಿ? I love you.
ಈ ಕಡೆಯಿಂದ ಏನ್ ಕಂಪ್ನಿ ಸರ್ ಇದು? ಪ್ರಾಪ್ ಎಕ್ಸ್ಪ್ಲೋರ್ ಅಂತ ಇದು